ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಪಾರ್ಶಿಯಾಲಿಟಿ, ಪಕ್ಷಪಾತ, ಪ್ರಸ್ತುತ ದಿನಮಾನಗಳಲ್ಲಿ ಅತಿ ಹೆಚ್ಚಾಗಿ ನಾವು ನೋಡುತ್ತಿರುವಂಥ ವಿಷಯ ಪಕ್ಷಪಾತ, ಪಾರ್ಶಿಯಾಲಿಟಿ. ನಾವು ಮಾಡುವಂಥ ಕೆಲಸದ ಕ್ಷೇತ್ರದಲ್ಲಾಗಿರ್ಬೋದು, ನಮ್ಮ ಒಂದು ಗೆಳೆಯರ ಬಳಗದಲ್ಲಾಗಿರ್ಬೋದು, ಅಥವಾ ನಾವಿರುವಂಥ ಒಂದು ಸ್ಥಳಗಳಲ್ಲಾಗಿರ್ಬೋದು, ಈ ಒಂದು ಪಕ್ಷಪಾತವನ್ನು ನಾವು ಹೆಚ್ಚಾಗಿ ನೋಡ್ತೇವೆ. ನೋಡ್ರಿ, ನಾವು ಅನ್ಕೋಬೋದು, ಏಸಪ್ಪ ನಾನು ಗುಡಿಸಲಿನ ಮನೆಯಲ್ಲಿದ್ದೇನೆ, ಏಸಪ್ಪ ನಾನು ಕಸ ಹೊಡೆಯೋ ಕೆಲಸ ಮಾಡ್ತೇನೆ, ಏಸಪ್ಪ ನಾನು ಬಲಹೀನನಾಗಿದ್ದೇನೆ, ಏಸಪ್ಪ ನಾನು ಅನಾರೋಗ್ಯದಲ್ಲಿದ್ದೇನೆ, ಏಸಪ್ಪ ಈ ಲೋಕ ಜನ ನನ್ನ ಯಾರು ಪ್ರೀತಿಸಲ್ಲ ಅಂತ ಅಂದು ನೀವು ವ್ಯಥೆ ಪಡ್ತಾ ಇರ್ಬೋದು. ಆದರೆ ದೇವರು ಅಂದು ರೋಗಿಗಳಿಗೆ ಮುಟ್ಟಿ ಗುಣಪಡಿಸಿದಂಥ ದೇವರು. ಆತನು ಪಕ್ಷಪಾತ ಮಾಡಲಿಲ್ಲ, ಅವರನ್ನು ಬೇರೆ ರೀತಿಯಲ್ಲಿ ನೋಡಲಿಲ್ಲ, ಬದಲಾಗಿ ಅಂಥವರನ್ನೇ ಮುಟ್ಟಿ ದೇವರು ಗುಣಪಡಿಸ್ತಾನೆ. ನೋಡ್ತೇವೆ, ದೇವರು ಪಕ್ಷಪಾತಿಯಲ್ಲ. ನಾವು ಯಾವತ್ತೂ ನೆನೆಸಬಾರ್ದು, ಆತ ನಮ್ಮ ನಿತ್ಯವೂ ಕೈ ಬಿಡದ ದೇವರು, ನಿತ್ಯವೂ ತೊರೆಯದ ದೇವರು. ನಿನ್ನ ಜೀವಿತದಲ್ಲಿ ಒಂದು ಆಶೀರ್ವಾದವನ್ನು ಇಟ್ಟಿದ್ದಾನೆ. ನೀನು ಕಾಯಿ. ಈ ಲೋಕಕ್ಕೆ ನೀನು ಬೇಡವಾಗಿರ್ಬೋದು, ನಿನ್ನ ವಿಷಯದಲ್ಲಿ ಅವರು ಪಕ್ಷಪಾತ ಮಾಡ್ತಾ ಇರ್ಬೋದು, ನಿನ್ನನ್ನು ಕಡೆಗಾಣಿಸಿರ್ಬೋದು, ನಿನಗೆ ಅವರು ಇಷ್ಟಪಡದ ವ್ಯಕ್ತಿಗಳಾಗಿರ್ಬೋದು. ಆದರೆ ದೇವರು ನಿನಗಾಗಿ ಒಂದು ನೂತನವಾದ ಬಾಗಿಲನ್ನು ತೆರೆದಿಟ್ಟಿದ್ದಾನೆ. ಆತನು ಪಕ್ಷಪಾತ ಮಾಡುವ ದೇವರಲ್ಲ, ನಿನ್ನನ್ನು ನಿತ್ಯವೂ ಪ್ರೀತಿಸೋ ದೇವರು. ಈ ಲೋಕದ ಜನರು ನಮ್ಮ ಹೊರಗಿನ ತೋರಿಕೆ, ನಮ್ಮ ಜ್ಞಾನ, ನಮ್ಮ ಸೌಂದರ್ಯ ನೋಡಿ ಪ್ರೀತಿಸ್ತಾರೆ. ಆತನಾದರೂ ನಿನ್ನ ಹೃದಯವನ್ನು ನೋಡಿ ಪ್ರೀತಿಸೋ ದೇವರಾಗಿದ್ದಾನೆ. ಚಿಂತೆ ಮಾಡಬೇಡ್ರಿ ನನ್ನ ಪ್ರೀತಿಯ ಸಹೋದರ ಸಹೋದರಿ. ಇವತ್ತು ನೀವಿರೋ ಕ್ಷೇತ್ರದಲ್ಲಿ ನಿಮಗೆ ಪಾರ್ಶಿಯಾಲಿಟಿ ಮಾಡ್ತಾ ಇರ್ಬೋದು, ನೀವಿರುವಂಥ ಒಂದು ಗ್ಯಾಂಗ್ನಲ್ಲಿ ನಿಮ್ಮನ್ನು ದೂರ ತಳ್ಳಿರ್ಬೋದು, ನೀವು ಬೇಡ ಅಂತ ಅವರು ತಿರಸ್ಕರಿಸಿರ್ಬೋದು. ಆದರೆ ನೀವು ಯೇಸುವಿಗೆ ಬೇಕಾಗಿದ್ದೀರಿ. ಈಗ ನಮ್ಮೊಟ್ಟಿಗೆ ಸೇರಿ ಎಲ್ಲರೂ ಈ ವಿಷಯಕ್ಕಾಗಿ ಪ್ರಾರ್ಥಿಸೋಣ. ಮಹಾಪರಿಶುದ್ಧನಾದ ದೇವರೇ, ಅಪ್ಪ, ನನ್ನ ಕುಟುಂಬದಲ್ಲಾಗಿರ್ಬೋದು, ನನ್ನ ಸ್ನೇಹಿತರಾಗಿರ್ಬೋದು, ಹೌದು ಕರ್ತನೆ, ನಾನು ಕೆಲಸ ಮಾಡುವಂಥ ಒಂದು ಕ್ಷೇತ್ರದಲ್ಲಿ ನನ್ನ ಪಾರ್ಶಿಯಾಲಿಟಿ ಮಾಡ್ತಾ ಇದ್ದಾರೆ ಅಂತ ಕರ್ತನೆ ವ್ಯಥೆ ಪಡುವಂಥ ಕರ್ತನೆ ದೇವ ಮಕ್ಕಳು ನೆನೆಸ್ಕೊತೇನೆ. ದೇವರೇ, ಅವರಿಗೆ ನೀನು ಹೇಳ್ತಾ ಇದೆಯಪ್ಪ, ಪಕ್ಷಪಾತ ಮಾಡುವ ದೇವರಲ್ಲಪ್ಪ, ನಿನ್ನ ಪ್ರೀತಿ ಅವರ ಮೇಲೆ ಆವರಿಸ್ಕೊಳ್ಳಿ. ಇನ್ನು ಮುಂದೆ ಸ್ವಾಮಿ ಅವ್ರ ಜೀವಿತದಲ್ಲಿ ಯಾವ ರೀತಿಯೂ ಸ್ವಾಮಿ ಪಕ್ಷಪಾತವಾಗದೆಪ್ಪ, ನಿನ್ನನ್ನು ಆತ್ಕೊಂಡು ಜೀವಿಸುವಂತೆ ಸಹಾಯ ಪಡಿಸಿ. ಎಲ್ಲ ಘನ ಮಾನ ಮಹಿಮೆಗಳು ಮೀಸಲು ಯೇಸುವಿನ ನಾಮದಲ್ಲಿ ಬೇಡ್ತಿರ್ತಂದೆ. ಆಮೇಲೆ ಪ್ರೈಸ್ ದ ಲಾರ್ಡ್.